ನಮಸ್ಕಾರ ರೀಪ್ಪ ಎಲ್ಲರಿಗೂ. ಜವಾರಿ ಕಾಕ ಏನು ಸುದ್ದಿ ತೊಗೊಂಬಂದಾನಂದ್ರೆ ಈಗ ಮತ್ತೆ ಭಾಳ ಭಾರಿ ಸುದ್ದಿ, ಅಟಂ ಬಾಂಬ್ ಸುದ್ದಿ ತೊಗೊಂಬಂದಾನ. ನಾಳೆ ಫಲಿತಾಂಶ ರೀ, ರಿಸಲ್ಟ್ ಆಗೋಕ್ಕಿಂತ ಮೊದಲ ಕಡಕ ಕಾಕ ಏನು ಹೇಳ್ತಾನ ಅನ್ನೋದು ನೀವು ರಾತ್ರಿ ಸುದ್ದಿ ನೋಡಾಕತ್ತಿರ್ಬೇಕ್ರಲ್ಲ. ಅದರ ಸಲುವಾಗಿ ಇದೊಂದು ಸ್ಪೆಷಲ್ ಸುದ್ದಿ ಹೇಳಾಕತ್ತನು. ಯಾಕಂದ್ರೆ ಯಾವಾಗಲೂ ಹೇಳ್ಕೊತ ಬನ್ನಿ, ರಾಜಕೀಯ ನಿಂತ ನೀರಲ್ಲ, ಯಾವ ರೀತಿ ಸರ್ಕಾರ ರಚನೆ ಮಾಡ್ಬೇಕು ಅನ್ನೋದು ಕಸರತ್ತು ನಡೆದೈತಿ ಗೊತ್ತೈತೇನ್ರಿ. ನಾಳೆ 5 ಗಂಟೆಗೆ ಎಲ್ಲರ ಫಲಿತಾಂಶ ಬರ್ತೈತಿ. BJP ಮತ್ತು ಜಾತ್ಯತೀತ ಜನತಾದಳದವ್ರು ಕೂಡ್ಕೊಂಡು ಸರ್ಕಾರ ರಚನೆ ಮಾಡೋರು. ಸಿಂಗಾಪುರದಿಂದ ಫೋನ್ ಅಂತ ನಡೆದಾವ್ರಿ. ಬೊಮ್ಮಾಯಿ ಸಾಹೇಬರು ದೇವೇಗೌಡರ ಹತ್ತಿರ ಮಾತುಕತೆ ಮಾಡಾಕತ್ತಾರ, ಗೊತ್ತಾಗಿರ್ಬೇಕ್ರಲ್ಲ. JDS ಮತ್ತು ಭಾರತೀಯ ಜನತಾ ಪಕ್ಷ ಕೂಡ್ಕೊಂಡು ಸರ್ಕಾರ ರಚನೆ ಮಾಡುವಲ್ಲಿ ಕಸರತ್ತು ಮಾಡಾಕತ್ತಾರ. ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಡಬಾರ್ದು ಅನ್ನೋದು ಮೋದಿಯವರ ತೀರ್ಮಾನ, ರಾಜ್ಯದ BJP ನಾಯಕರ ತೀರ್ಮಾನ. ನೋಡ್ರಿ, ಇದಕ್ಕೆ ಯಾವುದೇ ಷರತ್ತಿಲ್ಲ ಅಂತಾರೆ ಭಾರತೀಯ ಜನತಾ ಪಕ್ಷದವರು. JDSದವ್ರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೋದು, ಯಾವುದೇ ಕ್ಯಾಬಿನೆಟ್ಗಳನ್ನ ಹಂಚಬಹುದು, ಯಾವುದೇ ನಿಗಮ ಮಂಡಳಿಗಳನ್ನು ಹಂಚಬಹುದು. ಆದರೆ ಕಾಂಗ್ರೆಸ್ ಮಾತ್ರ ಕರ್ನಾಟಕದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ರಚನೆ ಮಾಡಬಾರದು ಅಂತಾರ ಮೋದಿಯವರು, ನಡ್ಡಾ ಅವರು. ಇವೆಲ್ಲ ಭಾಳ ಜೋರು ನಡೆದವ್ರಿ. ಈಗ ಚರ್ಚೆ ಅಖಾಡ ಕೇಳ್ದಾರ. ಈಗ ಅಮಿತ್ ಶಾ ಮೋದಿಯವ್ರ ಜೊತೆ ಅರ್ಧ ಗಂಟೆಗಿಂತಲೂ ಹೆಚ್ಚು ಮಾತಾಡಕತ್ತಾರ. ದೇವೇಗೌಡರ ಜೊತೆ ಇಬ್ಬರು ಉನ್ನತ ಹುದ್ದೆ ಭಾರತ ದೇಶವನ್ನು ಆಳಿದವರು. ಯಾಕಂದ್ರೆ ರಾಜಕೀಯದಾಗ ಯಾವಾಗಲೂ ಏನೇನು ತಿರುವು ಪಡಿತಾವೋ ಗೊತ್ತಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಬಾರ್ದು, ಕಾಂಗ್ರೆಸ್ ವಿರೋಧ ಪಕ್ಷದಾಗ ಕೂಡಬೇಕು, ನಾವಿಬ್ಬರು ಕೂಡಿ ಸರ್ಕಾರ ರಚನೆ ಮಾಡಿ ಮತ್ತು ಶಡ್ ಹೊಡಿಯೋನು ಅಂತಾರ ಮೋದಿಯವರು ಮತ್ತು ದೇವೇಗೌಡರು. ಅದಕ್ಕೆ ಕೆಲವು ಷರತ್ತು ಹಾಕ್ತಾರ್ರಿ. ದೇವೇಗೌಡರು ಏನು ಹಂಗೆ ಸಣ್ಣ ವ್ಯಕ್ತಿ ಅಲ್ಲ, ಭಾರತದ ಪ್ರಧಾನಮಂತ್ರಿ ಆದವ್ರು, ಸೆಕ್ಯುಲರ್ ಮನುಷ್ಯ. ಏನು ಷರತ್ತು ಹಾಕಾರ ಗೊತ್ತೈತೇನ್ರಿ? ಭಾರತೀಯ ಜನತಾ ಪಕ್ಷ JDS ಏನಾರು ಹೊಂದಾಣಿಕೆ ಮಾಡಿ ರಾಜಕಾರಣ ಮಾಡೋದಿತ್ತು, ಸರ್ಕಾರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡೋದಿತ್ತಂದ್ರೆ ಯಾವುದೇ ಮತೀಯ ಭಾವನೆ ಕೆರಳಿಸುವಂಥ ಬೆಂಕಿ ಕಾರುವಂಥ ಮಾತುಗಳಿಂದ ಮಾತ್ರ ಒಬ್ಬರು ಮಾತಾಡಬಾರ್ದು, ಅವರ ಬಾಯಿಗೆ ಬೀಗ ಹಾಕಬೇಕಂತಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ. ನೋಡ್ರಿ ಹೆಂಗಿರ್ಬೇಕು ಜಾತ್ಯತೀತವಾದ ಈ ಪಕ್ಷಕ್ಕೂ. ಸರ್ವಧರ್ಮದವರು ಜಾತ್ಯತೀತ ಜನತಾದಳ ಬೆನ್ನ ಹತ್ಯಾರಿ ಸಾರಿ, ಅವು ಶೀಟ್ ಭಾಳ ಬರಾಕತ್ತಾವ ಅಂತೇಳಿ ತಕ್ಷಣ ಇಂಟೆಲಿಜೆನ್ಸ ಮತ್ತು ಕೇಂದ್ರ ಗುಪ್ತ ದಳದವರೆಲ್ಲ ತೆಗೆದು ನೋಡಿದಾಗ ಭಾರತೀಯ ಜನತಾ ಪಕ್ಷ 30 ಶೀಟ್ ಕಡಿಮೆ ಬೀಳ್ತಾವು, ಅದ 30-35 ಬರ್ತಾವು. JDS ಅವ್ರನ್ನ ತೊಗೊಂಡು ಸರ್ಕಾರ ರಚನೆ ಮಾಡೋ ಸಲುವಾಗಿ ಭಾರೀ ಕಸರತ್ತು ನಡೆದೈತಿ. ದೇವೇಗೌಡರ ಮನೆ ಈಗ ರಾಜಕಾರಣದ ಮನೆ ಆಗೈತಿ, ಅವ್ರ ಮನಿನ ಈಗ ವಿಧಾನಸೌಧ ಆಗೈತಿ. ಸಿಂಗಾಪುರದಾಗ ಕುಮಾರಸ್ವಾಮಿ ಅದಾರ, ರಾತ್ರಿ ಬರ್ತಾರ್ರಿ. ರಾಜಕಾರಣದಲ್ಲಿ ಯಾರು ಊಹೆಗೆ ಮೀರಲಾರದಂಥ ಪ್ರಶ್ನೆಗಳು ಉದ್ಭವ ಆಗ್ತಾವ. ಯಾರ್ಯಾರೋ ಏನೇನೋ ನಿರೀಕ್ಷೆ ಮಾಡಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 120, 130 ಎಕ್ಸಿಟ್ ಪೋಲ್ಗಳು ಬಂದು, 99 ಬಂತು, 105 ಬಂದು, 115 ಬಂದು, 117 ಬಂದು. ಭಾರತೀಯ ಜನತಾ ಪಕ್ಷವು 130 ಅಂತ ತೋರಿಸಿದ್ರು. ಕೊನೆಗೆ ಒಂದು ಪೋಲ್ ಬಂತು, 140 ಎಕ್ಸಿಟ್ ಪೋಲ್ ಬತ್ರಿ ಕಾಂಗ್ರೆಸ್ಗೆ. ಈಗ ಇವೆಲ್ಲ ಎಲ್ಲಿ ಮತದಾರ ಮತ್ತು ಅಲ್ಲಿಯ ರಾಜಕೀಯ ದೂರಿನವರು ತಮ್ಮ ರಿಪೋರ್ಟ್ ಯಾವ ವಾರ್ಡ್ದಲ್ಲಿ ಎಷ್ಟು ಓಟ್ ಬಿದ್ದಾವ, ಯಾವ ಪಕ್ಷ ಬರ್ತೈತೆ ಅನ್ನೋದು ಏನು ಸಾರಾಂಶ ಹೋತಲ್ಲ, ಆ ಆಧಾರದ ಮೇಲೆ ಈಗ ಭಾರತೀಯ ಜನತಾ ಪಕ್ಷದವರ ನೇರವಾಗಿ ದೇವೇಗೌಡರ ಹತ್ತಿರ ಹೋಗಿ ಕೈ ಮುಗಿದು ನಿಂತಾರ್ರಿ. ರಾಜ್ಯದಲ್ಲಿ ನಿಮ್ಮ ನೇತೃತ್ವದಾಗ ಸರ್ಕಾರ ಆಗಬೇಕು, ಕಾಂಗ್ರೆಸ್ ಸರ್ಕಾರ ಬರಬಾರ್ದು, ಇದಕ್ಕೆ ಸೆಕ್ಯುಲರ್ ವಾದದಿಂದ ಸರ್ಕಾರ ನಡೆಸಬೇಕು, ನೀವು ಯಾವುದೋ ಮಂತ್ರಿ ಹಂಚ್ಕೋರಿ, ಯಾವುದು ಮುಖ್ಯಮಂತ್ರಿ ಆಗ್ರಿ, ಏನೋ ಆಗ್ರಿ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಳ್ಳೋಕೆ ತಯಾರಾಗ್ಯಾರ ಕುಮಾರಸ್ವಾಮಿಯ ಆಡಳಿತ ಮತ್ತು ಕುಮಾರಸ್ವಾಮಿಯ ರಾಜಕೀಯ ಪರ್ವ 3ನೇ ಬಾರಿ ತಯಾರಾಗೋದು. 2 ಸಾರಿ ಮುಖ್ಯಮಂತ್ರಿ ಆದರು, ಈಗ 3ನೇ ಸಾರಿ ಆಗಾಕ ಹೊಂಟಾರ. ಕರ್ನಾಟಕದ ಉಜ್ವಲ ಭವಿಷ್ಯ ಒಳ್ಳೇದಾಗಲಿ ಅಂತ ಬಯಸೋನಲ್ರಿ ಎಲ್ಲರೂ. ಹಂಗಾದ್ರೆ ಕಾಂಗ್ರೆಸ್ಸದ ಗತಿ ಮುಂದೇನು? ದಕ್ಷಿಣ ಭಾರತದಾಗ ಕಾಂಗ್ರೆಸ್ ಬರ್ತಂದ್ರೆ 24 ಲೋಕಸಭಾದಾಗ ಕಾಂಗ್ರೆಸ್ ಬರ್ತೈತೆ ಅಂತೇಳಿ ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಇಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ತನ್ನ ತಾಂತ್ರಿಕ ತಜ್ಞರ ತಂಡವನ್ನು ನೇರವಾಗಿ ದೆಹಲಿಯಿಂದ ದೇವೇಗೌಡರ ಹತ್ತ ಕಳಿಸಿ ಅದರ ನೇತೃತ್ವ ಬಸವರಾಜ ಬೊಮ್ಮಾಯಿ ಅವರು ಹೆಂಗೆ ಕೂತು ಮಾತಾಡತ್ತಾರೆ ನೋಡ್ರಿ. ಇವೆಲ್ಲ ರಾಜಕೀಯ ವಿಶ್ಲೇಷಣೆ. ಕರ್ನಾಟಕದ ರಾಜ್ಯದ ಒಂದು ಸ್ವಲ್ಪ ಮುಖ್ಯಾಂಶಗಳನ್ನ ಹೇಳಿದ್ನಿ, ಯಾಕಂದ್ರೆ ನಾಳೆ ಸಾಯಂಕಾಲ ಅಂದರೆ ಈ ಸುದ್ದಿಗೆ ಇಂಪಾರ್ಟೆಂಟ್ ಇರೋದಿಲ್ಲ, ಅದಕ್ಕೆ ಮುಂಚಿತ ಹೇಳಾಕತ್ತೀನಿ. ಈ ರೀತಿ ನಾಳೆ ಆಗಬಹುದು.
ಹಂಗಾದ್ರೆ ಯಾವ ರೀತಿ ಸರ್ಕಾರ ರಚನೆ ಆಕೈತಿ, ಯಾವ ರೀತಿ ಮತ್ತೆ ಅಧಿಕಾರಕ್ಕೆ ಜಾತ್ಯತೀತ ಜನತಾದಳ ಭಾರತೀಯ ಜನತಾ ಪಕ್ಷ ಬರ್ತೈತೆ ಅನ್ನೋದು ಖಡಕ್ ಜವಾರಿ ಕಾಕನ ಸುದ್ದಿಗೆ ಏನು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಅನಿಸಿಕೆಗಳನ್ನ ನಾನು ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಂಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಖಡಕ್ ಜವಾರಿ ಸುದ್ದಿ ಹಂಗೆ ಕಾಕ ಬರ್ತಾನ. ನಮಸ್ಕಾರ.